ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಲ್ವಾತಿ ಕುಮಾರ್ಸ್ ಕಿಚನ್. ಇವತ್ತು ನಾನು ಒಂದು ಹೆಲ್ತಿ ಲಡ್ಡು ತೋರಿಸ್ತಾ ಇದ್ದೀನಿ. ಸನ್ಫ್ಲವರ್ ಸೀಡ್ಸು, ಪಂಪ್ಕಿನ್ ಸೀಡ್ಸು ಮತ್ತು ಮೆಸ್ಮೆಲನ್ ಸೀಡ್ಸ್ ಇದೆಲ್ಲ ಯೂಸ್ ಮಾಡಿಕೊಂಡು ಒಂದು ಹೆಲ್ತಿ ಲಡ್ಡು. ಇದು ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ತ್ಗೂ ತುಂಬ ಒಳ್ಳೆಯದು. ಮಕ್ಕಳಿಗೂ ಅಷ್ಟೇ, ಹೀಗೆ ಕೊಟ್ಟರೆ ತಿನ್ನಲ್ಲ ಅವರು. ಈ ಥರ ಒಂದು ಲಡ್ಡು ಮಾಡಿ ಕೊಡೋದ್ರಿಂದ, ಲಂಚ್ ಬಾಕ್ಸ್ಗೂ ಒಂದೊಂದು ಉಂಡೆ ಕೊಡೋದ್ರಿಂದ ತುಂಬ ಒಳ್ಳೆಯ ಬೆನಿಫಿಟ್ಸ್ ಇದೆ ಹೆಲ್ತ್ಗೆ. ಇದು ಮೂಳೆಗೆ, ಸ್ಕಿನ್ಗೆ ಮತ್ತು ಕಣ್ಣಿಗೆ ಮತ್ತು ಕೂದಲಿಗೆಲ್ಲ ತುಂಬ ಒಳ್ಳೆಯದು ಲಡ್ಡು ಇದು. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬಂದು, ನಾನು ಮೆಸ್ಮೆಲನ್ ಸೀಡ್ಸ್ ಅಂದರೆ ಕರ್ಬೂಜ ಸೀಡ್ಸ್ ಒಂದು 1/4 ಕಪ್ ತೊಗೊಂಡಿದ್ದೀನಿ. ಮತ್ತು ಲೋಟಸ್ ಸೀಡ್ಸ್ ಬಂದು 1/4 ಕಪ್ ತೊಗೊಂಡಿದ್ದೀನಿ. ಅರ್ಧ ಕಪ್ ಆಗಷ್ಟು ನಾನು 1 ಕೊಬ್ಬರಿ ತುರಿ ತೊಗೊಂಡಿದ್ದೀನಿ. 2 ಏಲಕ್ಕಿ ತೊಗೊಂಡಿದ್ದೀನಿ. ಅರ್ಧ ಕಪ್ ಆಗಷ್ಟು ನಾನು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ, ಹುರಿದಿಟ್ಕೊಂಡಿರೋದು. ಮತ್ತು ಒಂದು 1/4 ಕಪ್ ಆಗಷ್ಟು ನಾನು ಇದು ಸನ್ಫ್ಲವರ್ ಸೀಡ್ಸ್ ತೊಗೊಂಡಿದ್ದೀನಿ. ಮತ್ತು ಒಂದು 2 ಸ್ಪೂನ್ ಆಗಷ್ಟು ನಾನು ಅಗಸೆ ಬೀಜ ತೊಗೊಂಡಿದ್ದೀನಿ. ಇದ್ರಲ್ಲಿ ಒಮೆಗಾ 3 ತುಂಬ ರಿಚ್ ಆಗಿದೆ. ಮತ್ತು ಒಂದು 1/4 ಕಪ್ ಆಗಷ್ಟು ನಾನು ಕುಂಬಳಕಾಯಿ ಬೀಜ ತೊಗೊಂಡಿದ್ದೀನಿ, ಅಂದರೆ ಪಂಪ್ಕಿನ್ ಸೀಡ್ಸು. 1 ಸ್ಪೂನ್ ಆಗಷ್ಟು ನಾನು ವಾಲ್ನಟ್ ತೊಗೊಂಡಿದ್ದೀನಿ. ಮತ್ತು ಒಂದು 2 ಸ್ಪೂನ್ ಆಗಷ್ಟು ನಾನು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಮತ್ತು ಇದು ಬಂದು ನಾನು ಬೆಟ್ಟದ ನೆಲ್ಲಿಕಾಯಿನ ನಾನು ಒಣಗಿಸಿಟ್ಕೊಂಡಿರೋದಕ್ಕೆ ತೊಗೊಂಡಿದ್ದೀನಿ. ಇದನ್ನು ಸೇರಿಸ್ತಾ ಇದ್ದೀನಿ. ನೀವು ಇದ್ರೆ ಯೂಸ್ ಮಾಡ್ಕೊಬೋದು, ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು. ಮತ್ತು ಇದಕ್ಕೆ ನಾನು ಒಂದು ಅರ್ಧ ಕಪ್ ಆಗಷ್ಟು ನಾನು ಅರ್ಧದಿಂದ ಒಂದು 3/4 ಕಪ್ ಆಗಷ್ಟು ಬೆಲ್ಲ ಇದೆ ಸೇರಿಸ್ಕೊತಾ ಇದ್ದೀನಿ. ಮೊದಲಿಗೆ ನಾವು ಇದೆಲ್ಲ ನಾವು ಹುರ್ಕೊಬೇಕಾಗುತ್ತೆ. ಫ್ರೆಂಡ್ಸ್, ಮೊದಲಿಗೆ ನಾವೆಲ್ಲ ಇದನ್ನೆಲ್ಲ ಹುರ್ಕೊಬೇಕಾಗುತ್ತೆ. ಪ್ರತಿಯೊಂದು ನಾವು ಚೆನ್ನಾಗಿ ಹುರಿದಿಟ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ನಾವು ಚೆನ್ನಾಗಿ ಹುರಿದಿಟ್ಕೊಬೇಕಾಗುತ್ತೆ. ಸ್ವಲ್ಪ ಅದು ಚಟಪಟ ಅನ್ನೋವರೆಗೂ ನಾವು ಆಯಿಲ್ ಹಾಕಿ ಏನೂ ಹಾಕಲ್ಲ, ಹಾಗೇ ನಾವು ಹುರ್ಕೊಬೇಕಾಗುತ್ತೆ. ಪ್ರತಿಯೊಂದು ನಾವು ಹುರಿದು ಪೌಡ್ರ್ ಮಾಡ್ಕೊಬೇಕಾಗುತ್ತೆ. ಸಿಂಪಲ್, ಬೇಗ ಆಗುತ್ತೆ, ಪಟಾಪಟ್ ಆಗುತ್ತೆ ಮತ್ತು ಹೆಲ್ತಿ ಲಡ್ಡು ಇದು. ಸ್ವಲ್ಪ ಕಲರ್ ಬರೋರು ಅಷ್ಟೇ, ತುಂಬ ನಾವು ಗೋಲ್ಡನ್ ಕಲರ್ ಬರೋರು ಏನು ಬೇಡ. ನೋಡಿ, ಈ ಥರ ಚಟ್ಪಟ್ ಅಂದರೆ ನಮಗೆ ಸಾಕಾಗುತ್ತೆ. ನೋಡಿ, ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಂಡು ನಾವು ಒಂದು ತಟ್ಟೆಗೆ ಆರಿಸ್ಕೊಂಬಿಡೋಣ. ಪ್ರತಿಯೊಂದು ನಾವು ಹುರಿದಿಟ್ಕೊಳ್ಳೋಣ. ಈಗ ನಾವು ಅಗಸೆ ಬೀಜನೂ ಅಷ್ಟೇ ತುಂಬ ಒಳ್ಳೆಯದು ಹೆಲ್ತ್ ದೃಷ್ಟಿಯಿಂದ. ಅದು ಅಷ್ಟೇ ಸ್ವಲ್ಪ ಚಟ್ಪಟ್ ಅನ್ನೋವರೆಗೂ ನಾವು ಹುರ್ಕೊಬೇಕಾಗುತ್ತೆ. ಫ್ರೆಂಡ್ಸ್, ಈ ಥರ ಚಟ್ಪಟ್ ಅನ್ನೋವರೆಗೂ ನೋಡಿ ಹುರ್ಕೊಬೇಕಾಗುತ್ತೆ. ಇದನ್ನು ನಾವು ಆರ್ಸಕ್ಕೆ ಇಟ್ಕೊಂಬೋಣ. ಸ್ವಲ್ಪ ಪ್ರತಿಯೊಂದು ನಾವು ಹುರಿದಿದ್ದೆಲ್ಲ ಪ್ರತಿಯೊಂದು ನಾವು ಆರಿಸ್ಕೊಳ್ಳೋಣ. ಈಗ ಕುಂಬಳಕಾಯಿ ಬೀಜ ತೊಗೊಂಡಿದ್ದೀನಿ. ವಯಸ್ಸಾದದಿಂದ ಮಕ್ಕಳಿಂದ ಪ್ರತಿಯೊಬ್ಬರು ತಿನ್ಬೋದು. ಇದು ಅಷ್ಟೇ ಸ್ವಲ್ಪ. ಫ್ರೆಂಡ್ಸ್, ಇದನ್ನು ಚೆನ್ನಾಗಿ ಫ್ರೈ ಆಗಿದೆ. ನೋಡಿ, ಚಟ್ಪಟ್ ಅಂತ ಇದೆ. ಇಷ್ಟಾದರೆ ಸಾಕು. ಇದನ್ನು ನಾವು ಆರಕ್ಕೆ ಇಟ್ಕೊಂಬಿಡೋಣ. ಪ್ರತಿಯೊಂದು ನಾವು ಹುರ್ಕೊಬೇಕಾಗುತ್ತೆ. ಇದು ಸನ್ಫ್ಲವರ್ ಸೀಡ್ಸು, ಇದು ಅಷ್ಟೇ ತುಂಬ ಒಳ್ಳೆಯದು. ಬೆಳಿಗ್ಗೆ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಇದು ತುಂಬ ಒಳ್ಳೆಯದು. ಆದಷ್ಟು ನಾವು ಸೀಡ್ಸ್ ಈ ಥರ ಲಡ್ಡು ಮಾಡ್ಕೊಂಡು ತಿನ್ನೋದು ಹೆಲ್ತ್ಗೆ ತುಂಬ ಬೆನಿಫಿಟ್ಸ್ ಇದೆ. ಇದು ಸ್ವಲ್ಪ ಕಲರ್ ಬರೋವರೆಗೂ ಸ್ವಲ್ಪ ನಾವು ಹುರ್ಕೊಳ್ಳೋಣ. ಫ್ರೆಂಡ್ಸ್, ಆಗಿದೆ. ಇಷ್ಟಾದರೆ ನಮಗೆ ಸಾಕು. ನೋಡಿ, ಇವಾಗ ನಾವು ವಾಲ್ನಟ್ಟು ಸ್ವಲ್ಪ ತೊಗೊಂಡಿದ್ದೀನಿ ನಾನು. ಸ್ವಲ್ಪ ಅದನ್ನು ಬಿಸಿ ಮಾಡ್ಕೊತೀನಿ. ಅದ್ರ ಜೊತೆ ನಾನು ಏಲಕ್ಕಿನೂ 2 ಏಲಕ್ಕಿನ ಸಿಪ್ಪೆ ಸಮೇತನೇ ಸೇರಿಸ್ಕೊತೀನಿ. ನೀವು ಬೇಕು ಅಂದರೆ ಏಲಕ್ಕಿ ಸೇರಿಸ್ಕೊಬೋದು, ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಕೊಬೋದು. ಸ್ವಲ್ಪ ಬಿಸಿ ಆದರೆ ನಮಗೆ ಸಾಕು. ಬಿಳಿ ಎಳ್ಳು, ನೀವು ಬಿಳಿ ಎಳ್ಳಾದರೂ ಯೂಸ್ ಮಾಡ್ಕೊಬೋದು, ಇಲ್ಲಾಂದರೆ ಕರಿ ಎಳ್ಳಾದರೂ ಯೂಸ್ ಮಾಡ್ಕೊಬೋದು. ಅದು ಅಷ್ಟೇ ನೋಡ್ರಿ. ಎಳ್ಳು ಅಷ್ಟೇ ನೋಡಿ, ನೀಟಾಗಿ ಈ ಥರ ಫ್ರೈ ಮಾಡಿಕೊಂಡ್ರೆ ನಮಗೆ ಹುರ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಚಟ್ಪಟ್ ಅಂತ ಅನ್ನಬೇಕು. ಅಲ್ಲಿವರೆಗೂ ನಾವು ಎಳ್ಳು ಹುರ್ಕೊಂಡು ಇದನ್ನು ಅಷ್ಟೇ ಆರಕ್ಕೆ ಇಟ್ಕೊಳ್ಳೋಣ. ಇವಾಗ ಲೋಟಸ್ ಸೀಡ್ಸ್, ಅದು ಅಷ್ಟೇ, ಅದನ್ನು ಸ್ವಲ್ಪ ನಾವು ಹುರ್ಕೊಬೇಕಾಗುತ್ತೆ. ಫ್ರೆಂಡ್ಸ್, ಇದನ್ನು ಸ್ವಲ್ಪ ನಾನು ಮೀಡಿಯಮ್ ಫ್ಲೇಮಲ್ಲೇ ಮಕ್ಕಂದು ಸೀಡ್ಸನ್ನು ಹುರ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕು. ಇವಾಗ ಹುರಿದಿನ ಮಿಶ್ರಣಕ್ಕೆ ನಾವು ಸೇರಿಸ್ಕೊಳ್ಳೋಣ. ನಾನು ಕಡಲೆ ಬೀಜ ಆಲ್ರೆಡಿ ಹುರಿದು ಮನೆಗೆ ಇಟ್ಕೊಂಡಿದ್ದೀನಿ. ಸುಮ್ಮನೆ ನಾನು ಬಿಸಿ ಮಾಡ್ಕೊತೀನಿ ಅಷ್ಟೇ. ಇದು ನಾನು ಸಿಪ್ಪೆ ಸಮೇತನೇ ಸೇರಿಸ್ತಾ ಇದ್ದೀನಿ. ಸುಮ್ಮನೆ ಸ್ವಲ್ಪ ಬಿಸಿ ಆದರೆ ಸಾಕು, ಯಾಕಂದರೆ ಆಲ್ರೆಡಿ ಇದು ಹುರಿದಿಟ್ಕೊಂಡಿರೋ ಕಡಲೆ ಬೀಜ. ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ನಮಗೆ ಸಾಕು. ಇದನ್ನೆಲ್ಲ ಸ್ವಲ್ಪ ಈ ಥರ ಆರಿಸ್ಕೊಂಬಿಡೋಣ. ಇವಾಗ ನಾನು ಕೊಬ್ಬರಿನ ಸ್ವಲ್ಪ ಬಿಸಿ ಮಾಡ್ಕೊತೀನಿ. 1 ಕೊಬ್ಬರಿ ತುರಿ ಅರ್ಧ ಕಪ್ ಇದೆ. ನೆಲ್ಲಿಕಾಯಿ ನಾನು ಬಿಸಿ ಮಾಡ್ಕೊತಾ ಇಲ್ಲ. ಫ್ರೆಂಡ್ಸ್, 1 ಕೊಬ್ಬರಿನೂ ಸ್ವಲ್ಪ ನಾನು ಬಿಸಿ ಮಾಡ್ಕೊತಾ ಇದ್ದೀನಿ.
ನೀವು ಬೇಕು ಅಂದರೆ ಇದ್ರ ಜೊತೆ ನೀವು ಗೋಡಂಬಿ ಬಾದಾಮಿನೂ ಸೇರಿಸ್ಕೊಬೋದು. ನಾನು ಬರೀ ಇದು ಸೀಡ್ಸೇ ತೋರಿಸ್ತಾ ಇದ್ದೀನಿ ನಿಮಗೆ. ನಾನು ಇಷ್ಟ ಆದರೆ ನಮಗೆ ಸಾಕು ನೋಡಿ ಇಷ್ಟು. ಇವಾಗ ಇದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನಾನು ನೆಲ್ಲಿಕಾಯಿದು ಬಿಸಿಲಲ್ಲಿ ಒಣಗಿಸಿಟ್ಟಿರೋದ್ರಿಂದ ನಾನು ಅದೇನು ಬಿಸಿ ಮಾಡ್ಕೊತಾ ಇಲ್ಲ. ನಾನು ಮಿಕ್ಸಿ ಮಾಡೋದಾಗ ಅದನ್ನು ಸೇರಿಸ್ಕೊತೀನಿ. ಇವಾಗ ಇದನ್ನು ಸ್ವಲ್ಪ ನಾವು ಆರಕ್ಕೆ ಬಿಡೋಣ. ಪ್ರತಿಯೊಂದು ಚೆನ್ನಾಗಿ ನಾವು ಆರಿಸ್ಕೊಬೇಕಾಗತ್ತೆ. ನಾನು ಆಲ್ರೆಡಿ ಮನೇಲಿ ಮಾಡ್ತಾ ಇರ್ತೀನಿ ಈ ಥರ, ಅದರಿಂದ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಾವು ತಿನ್ನೋದ್ರಿಂದ ಬಾಡಿಗೆ. ಕಂಪ್ಲೀಟಾಗಿ ಕೂಲ್ ಆಗಿದೆ. ಇವಾಗ ನಾನು ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನುಣ್ಣಗೆ ನಾನು ಪೌಡರ್ ಮಾಡ್ಕೊತೀನಿ. ನಾನು 2 ಬ್ಯಾಚ್ ಸೇರಿಸ್ಕೊಂಡು ನಾನು ಪೌಡ್ರ್ ಮಾಡ್ಕೊತೀನಿ. ಇದು ನಂತರ ನಾನು ಬೆಲ್ಲ ಮಿಕ್ಸ್ ಮಾಡಿಕೊಂಡು ಪೌಡ್ರ್ ಮಾಡ್ಕೊತೀನಿ. ಇಷ್ಟ ಆದರೆ ನಮಗೆ ಸಾಕಾಗುತ್ತೆ ನೋಡಿ. ಇದು ಪುಡಿಯಾಗಿದೆ. ಒಂದು ತಟ್ಟೆಗೆ ಸೇರಿಸ್ಕೊಂಬಿಡೋಣ. ಇವಾಗ ಉಳಿದಿರೋದು ನಾನು ಫುಲ್ಲು ನೆಲ್ಲಿಕಾಯಿದು ಇದರ ಪೀಸೆಲ್ಲ ನಾನು ಸೇರಿಸ್ಕೊತಾ ಇದ್ದೀನಿ. ನಾನು ಒಂದು ಬ್ಯಾಚ್ ಹಾಕ್ಕೊಂಡಿದ್ದೀನಿ. ನೆಲ್ಲಿಕಾಯಿ ಇದೆಲ್ಲ ನಾನು ಒಣಗಿದ್ದು ನೆಲ್ಲಿಕಾಯಿ ಸೇರಿಸ್ತಾ ಇದ್ದೀನಿ. ನಿಮ್ಮ ಆಪ್ಷನ್ನು ನೀವು ಬೇಕು ಅಂದರೆ ಹಾಕ್ಕೊಬೋದು, ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು. ಇನ್ನೊಂದು ಬ್ಯಾಚ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ. ನಾನು ಸ್ವಲ್ಪ ಸೀಡ್ಸ್ ಪೌಡರೇ ತೊಗೊಂಡು ನಾನು ಅದಕ್ಕೆ ನಾನು ಬೆಲ್ಲ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ನಾನು ಫ್ರೆಂಡ್ಸ್ ರೆಡಿಯಾಗಿದೆ. ಬೆಲ್ಲ ಮತ್ತು ಸ್ವಲ್ಪ ಪೌಡರ್ ಹಾಕ್ಕೊಂಡು ನಾನು ಇವಾಗ ನೀಟಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ತುಪ್ಪ ಹಾಕ್ಕೊಂಡು ನಾವು ಉಂಡೆ ಕಟ್ಕೊಬೇಕಾಗತ್ತೆ ನೋಡಿ. ಹಂಗೇನು ಕಟ್ಟಕ್ಕೆ ಬರುತ್ತೆ ನೋಡಿ. ಹಂಗೇನು ನೀವು ಕಟ್ಬೋದು, ತೊಂದರೆ ಇಲ್ಲ ನೋಡಿ. ನೋಡಿ ಈ ಥರನೂ ಕಟ್ ಬರುತ್ತೆ ಉಂಡೆ. ಸ್ವಲ್ಪ ತುಪ್ಪನ ನೀವು ಮಿಕ್ಸ್ ಮಾಡ್ಕೊಂಡು ಉಂಡೆ ಕಟ್ಬೋದು. ನಿಮ್ಗೆ ತುಪ್ಪ ಬೇಡ ಅಂದರೆ ನೀವು ಹಾಗೇ ಉಂಡೆ ಕಟ್ಕೊಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಸ್ವಲ್ಪ ನಾನು ತುಪ್ಪ ಸೇರಿಸ್ಕೊತೀನಿ. ಒಂದು 2 ಸ್ಪೂನ್ ಆಗೋಷ್ಟು ನಾನು ತುಪ್ಪ ಸೇರಿಸ್ಕೊತಾ ಇದ್ದೀನಿ. ನಿಮ್ಮ ಆಪ್ಷನ್ನು ನೀವು ಬೇಕು ಅಂದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು, ತೊಂದರೆ ಇಲ್ಲ. ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೊಂಡು ಆರಾಮಾಗಿ ನೀವು ಹೊರಗಡೆನೇ ಇಟ್ಕೊಂಡು ಸ್ಟೋರ್ ಮಾಡ್ಕೊಬೋದು, ಏನೂ ಆಗಲ್ಲ. ನೋಡ್ರಿ ಚೆನ್ನಾಗಿ ಮಿಕ್ಸ್ ಆಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ, ನಿಜವಾಗ್ಲೂ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇವಾಗ ಇದನ್ನು ನಾವು ನಿಮ್ಮ ಸೈಜ್ ಎಷ್ಟು ಬೇಕು ಅಷ್ಟು ನೋಡಿ ಉಂಡೆ ಕಟ್ಕೊಳ್ಳಿ. ನೀವು ತುಪ್ಪ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಬೋದು. ನೀವು ಸಣ್ಣದು ಬೇಕಂದರೆ ಸಣ್ಣದು ಕಟ್ಕೊಳ್ಳಿ. ಅಗಸೆ ಬೀಜ ಮತ್ತು ನೆಲ್ಲಿಕಾಯಿ, ಕುಂಬಳಕಾಯಿ ಬೀಜ ಎಲ್ಲ ಸೇರಿಸಿರೋದ್ರಿಂದ ನೋಡಿ ರೆಡಿಯಾಗಿದೆ. ನಾನು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಬೆಲ್ಲ ಹಾಕಿರೋದ್ರಿಂದ ನಮಗೆ ಉಂಡೆ ಕಟ್ಟೋಕೆ ಏನು ತೊಂದರೆ ಆಗೋಲ್ಲ. ನೀಟಾಗಿ ನಾವು ಕಟ್ಕೊಬೋದು. ಇಲ್ಲ ಇನ್ನೊಂದು ಸ್ವಲ್ಪ ನೀವು ದಪ್ಪ ಬೇಕಂದರೆ ನೀವು ದಪ್ಪನೂ ಕಟ್ಕೊಬೋದು. ದಪ್ಪನೂ ನೀವು ಕಟ್ಕೊಬೋದು, ಏನು ತೊಂದರೆ ಇಲ್ಲ. ಮಕ್ಕಳಿಗಾದರೆ ಸ್ವಲ್ಪ ಚಿಕ್ಕದು ಕೊಡಿ, ದೊಡ್ಡವ್ರಿಗಾದರೆ ಒಂದು ಸ್ವಲ್ಪ ದೊಡ್ಡದು ನೋಡಿ. ಈ ಥರ ಉಂಡೆ ಕಟ್ಟಿಟ್ರೆ ಆರಾಮಾಗಿ ಸಿಂಪಲ್ ಈಸಿಯಾಗಿರೋ ಒಂದು ಸೀಡ್ಸ್ ಯೂಸ್ ಮಾಡಿಕೊಂಡು ಒಂದು ಹೆಲ್ತಿ ಒಂದು ಲಡ್ಡು ರೆಡಿಯಾಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್ ನಾನು ಇದೆಲ್ಲ ಉಂಡೆ ಕಟ್ಕೊತೀನಿ. ಸ್ವೀಟ್ ಮಾತ್ರ ಕರೆಕ್ಟಾಗಿದೆ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು.